ಕೇಸ್ ಇಲ್ವಾ? ಯಾಕೆ ಹಿಂಗೆ ಮಾಡ್ಕೊತೀರಾ? ಸಾಹೇಬರು ಕಾರ್ಯಾಚರಣೆಗಳಿದ್ದಾರೆ ನೋಡಿರಿ. ಹಾಂ, ಹೌದು, ಸಾಹೇಬ್ರ ಕಾರ್ಯಾಚರಣೆಗಳಿದ್ದಾರೆ ನೋಡು. ಯಾಕೋ ಆಟೋದವರು ಎಫ್ ಸಿ ಇಲ್ದಂಗೆ ಓಡಾಡ್ತಿರಂತೆ. ಹಿಂಗಾದ್ರೆ ಹೆಂಗ್ರು? ಹಾಂ, ಏನಾರು ಅನಾಹುತ ಆದರೆ ಪ್ಯಾಸೆಂಜರಿಗೆ ಏನ್ರು ಕತೆ? ಹಾಂ, ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಶಿವಮೊಗ್ಗದ ಟ್ರಾಫಿಕ್ ಪೊಲೀಸ್ನವರು ಯಾವ ಆಟೋ ಎಫ್ ಸಿ ಇಲ್ಲ ಅವ್ರಿಗೆಲ್ಲ ಕಾರ್ಯಾಚರಣೆಗಳಿದ್ದಾರೆ. ದಯಮಾಡಿ ಆಟೋ ಚಾಲಕರಿಗೆಲ್ಲ ವಿನಂತಿಯನ್ನು ಮಾಡ್ಕೊತೀನಿ, ನೀವು ಎಫ್ ಸಿ ಮಾಡಿಸ್ತಾರೆ ಗಾಡಿ ಓಡಿಸಿರಿ. ಏನಾರು ಅನಾಹುತ ಆದರೆ ಲಕ್ಷಾಂತರ ರೂಪಾಯಿ ನೀವು ಪ್ಯಾಸೆಂಜರಿಗೆ ನೀವು ದಂಡವನ್ನು ಕಟ್ಟಬೇಕಾಗತ್ತೆ, ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕಾಗುತ್ತೆ ಅಂತೇಳಿ ವಿನಂತಿಯನ್ನು ಆದಷ್ಟು ಜಲ್ದಿ ಎಫ್ ಸಿಯನ್ನು ಮಾಡಿಸ್ಕೊಳ್ಳಿ. ಕಷ್ಟನೋ ಸುಖನೋ, ಕಷ್ಟ ಇರ್ಬೋದು ನಿಮಗೆ, ಆದರೆ ಏನಾರ ಮಾಡಿ ಎಫ್ ಸಿ ಮಾಡಿಸ್ಕೊಳ್ಳಿ. ಆಟೋದವರು ಪ್ಯಾಸೆಂಜರ್ ಕರ್ಕೊಂಡು ಹೋಗೋದು ಎಫ್ ಸಿ ಮಾಡಿಸಿ, ಇನ್ಸೂರೆನ್ಸ್ ಮಾಡಿಸ್ರಿ, ಇಲ್ಲಾಂದರೆ ನಿಮಗೆ ತೊಂದರೆ ಕಂಡ್ರಿ. ಅದರಿಂದ ಇನ್ಸೂರೆನ್ಸ್ ಕಟ್ಟಿಲ್ಲ ಅಂದರೆ ಮಷಿನ್ ಒಳಗೆ ಚೆಕ್ ಮಾಡ್ಬೋದು. ಏನಾರು ಫೈನ್ ಬಿದ್ದಿದ್ರೆ ಫೈನನ್ನು ಮಷಿನ್ ಒಳಗೆ ಚೆಕ್ ಮಾಡ್ತಾರೆ ಸಂಚಾರಿ ಪೊಲೀಸ್ ಠಾಣೆಯವರು. ಶಿವಮೊಗ್ಗದ ಪಶ್ಚಿಮದ ಸಂಚಾರಿ ಪೊಲೀಸ್ ಠಾಣೆಯ ತಿರುಮಲೇಶ್ವರ ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗದವರೆಲ್ಲ ಇವತ್ತು ಆಟೋ ಕಾರ್ಯಾಚರಣೆಗೆ ಎಳೆದಿದ್ದರು. ಎಫ್ ಸಿ ಆಗಿಲ್ಲ, ಇನ್ಸೂರೆನ್ಸ್ ಆಗಿಲ್ಲ ಅಂತಂದರೆ ದಯಮಾಡಿ ನೀವೆಲ್ಲ ಎಫ್ ಸಿ ಮತ್ತು ಇನ್ಸೂರೆನ್ಸನ್ನು ಮಾಡ್ಕೊಳ್ಳಿ ಅಂತೇಳಿ ಸಬ್ ಇನ್ಸ್ಪೆಕ್ಟ್ರ್ ಮನವಿಯನ್ನು ಮಾಡ್ಕೊತಾ ಇದ್ದರು. ಆಟೋವನ್ನೆಲ್ಲ ಸಂಚಾರಿ ಪೊಲೀಸ್ ಠಾಣೆ ಅಲ್ಲಿ ನಿಲ್ಲಿಸ್ಯಾರೆ. ನೀವೆಲ್ಲ ನಾಳೆನೇ ಇನ್ಸೂರೆನ್ಸ್ ಮಾಡಿಸಿ ದಯಮಾಡಿ ಎಫ್ ಸಿಗೆ ಅರ್ಜಿಯನ್ನು ಹಾಕಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಈ ವಿಡಿಯೋಲ್ಲಿ